ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ, ಎಂ ಬಿ ಪಾಟೀಲರು ಮತ್ತು ಎಸ್ ಮಲ್ಲಿಕಾರ್ಜುನರು ಇಂಥವರನ್ನು ಪರಿಗಣಿಸಬೇಕು. ಇಂಥವರಿಗೆ ಅವಕಾಶವನ್ನು ಕೊಡೋದ್ರ ಮೂಲಕ ವೀರಶೈವ ಲಿಂಗಾಯತರಿಗೆ ನ್ಯಾಯ ಒದಗಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸಲಿಕ್ಕೆ ಬಯಸ್ತೇವೆ. ರಾಜ್ಯದಲ್ಲಿ ಜಾತಿವಾರು ಸಿಎಂ ವಾರ್ ಕಿಚ್ಚು, ದಲಿತ ಸಿಎಂ ಆಯಿತು, ಈಗ ಲಿಂಗಾಯತರ ಸರದಿ, ವೀರಶೈವರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಿ ಶ್ರೀಶೈಲ ಜಗದ್ಗುರು ಆಗ್ರಹ. ಅವರು ರಾಜಕೀಯಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದನ್ನ ಯಾಕೆ ಮಾಡಲ್ಲ? ಅವರು ರಾಜಕೀಯಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದನ್ನ ಯಾಕೆ ಸರ್ಕಾರದ ವಿರುದ್ಧ ವಾಲ್ಮೀಕಿ ನಿಗಮ ಹಗರಣ ಅಸ್ತ್ರ, ರಾಜ್ಯಾದ್ಯಂತ ಕೇಸರಿ ನಾಯಕರ ಹೈ ಡ್ರಾಮಾ, ಬಿಜೆಪಿಯದ್ದು ಬರೀ ರಾಜಕೀಯ ಅಂತ ಸಿಎಂ ವಾಗ್ಬಾಣ. They need what has happened. Lakhs and lakhs of students are suffering in the country. ರಾಜ್ಯಸಭೆಯಲ್ಲಿ ಪ್ರತಿಧ್ವನಿಸಿದ ನೀಟ್ ಹಗರಣ, ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕೆಂದ ದೇವೇಗೌಡರು. ಮಾಜಿ ಪ್ರಧಾನಿ ಮಾತನಾಡ್ತಿದ್ದಂತೆ ಗದ್ದಲ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಸಿಐಡಿ ಡ್ರಿಲ್, ಹಾಸನದ ಗನ್ನಿಕಡ ತೋಟದಲ್ಲಿ ಸ್ಥಳ ಮಹಜರು, ಫಾರ್ಮ್ ಹೌಸ್ನಲ್ಲಿ ಪೊಲೀಸ್ ಬಿಗಿ ಭದ್ರತೆ. ಮನೆ ಜಾಗದ ವಿಚಾರದಲ್ಲಿ ಸಹೋದರರ ಜಗಳ, ನಡು ರಸ್ತೆಯಲ್ಲೇ ದಾಯಾದಿಗಳ ಮಾರಾಮಾರಿ, ಬಾಗಲಕೋಟೆಯಲ್ಲಿ ಮಕ್ಕಳು ಮಹಿಳೆಯರ ಕೈ. ಲೋಕಸಭಾ ಚುನಾವಣಾ ಭರಾಟೆ, ಅದಾದ ತಕ್ಷಣ ದರ್ಶನ್, ಪ್ರಜ್ವಲ್, ಸೂರಜ್ ಸಾಲು ಸಾಲು ಹಗರಣಗಳು, ಹಾಗೆ ಆರೋಪ ಪ್ರಕರಣಗಳು. ಇದೆಲ್ಲದರ ನಡುವೆ ರಾಜಕಾರಣಿಗಳು ಮರೆತು ಹೋಗ್ತಾ ಇದ್ದ ವಿಚಾರ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ. ಆದರೆ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬಿಟ್ಟು ಬಿಡದೆ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದೆ. ಇದೀಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಜೊತೆಗೆ ಬಿಜೆಪಿ ಕೂಡ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮುಂದುವರೆಸಿದೆ. ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿದೆ ಕೇಸರಿ ಪಡೆ. ರಾಜ್ಯಾದ್ಯಂತ ಬಿಜೆಪಿ ಸಾಲು ಸಾಲು ಪ್ರತಿಭಟನೆಗಳನ್ನ ನಡೆಸ್ತಾ ಇದೆ. ಮಂಗಳೂರಿನಲ್ಲಿ ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡ್ತಾ ಇದ್ದ ಕಾರ್ಯಕರ್ತರಿಗೆ ಲಾಠಿ ಏಟು ಬಿದ್ದಿದೆ. ಶಿವಮೊಗ್ಗದ ಡಿಸಿ ಕಚೇರಿ ಮುತ್ತಿಗೆಗೆ ಪ್ರಯತ್ನ ಮಾಡಲಾಗಿದೆ. ಗದಗದಲ್ಲಿ ಕಾರ್ಯಕರ್ತರು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ. ಮೈಸೂರಿನಲ್ಲಿ ಪರಸ್ಪರ ನೂಕಾಟ, ತಳ್ಳಾಟ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ, ಆಕ್ರೋಶ. ಮಂಡ್ಯದ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಮಂಡ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ಬಿಜೆಪಿ ನಾಯಕರು, ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾ ಇರುವ ಸಂದರ್ಭದ ದೃಶ್ಯ. ವಾಲ್ಮೀಕಿ ನಿಗಮದ ಹಗರಣ, ಕೇವಲ ಮಿನಿಸ್ಟರ್ ರಾಜೀನಾಮೆ ಕೊಟ್ರೆ ಸಾಕಾಗೋದಿಲ್ಲ, ಹಣ ಎಲ್ಲಿ ಹೋಯ್ತು,